ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಈಸಿ. ಇವತ್ತಿನ ಈಸಿ ರೆಸಿಪಿ ಇದೊಂದು ಸೈಡ್ ಡಿಶ್ ರೆಸಿಪಿ. ಇದನ್ನು ನಾವು ಅನ್ನ, ಚಪಾತಿ, ಹಾಗೆ ರೋಟಿ, ಜೀರಾ ರೈಸ್, ಘೀ ರೈಸ್, ಮಟರ್ ಪುಲಾವ್ ಇಂಥದಕ್ಕೆಲ್ಲ ಸೈಡ್ ಡಿಶಲ್ಲಿ ನಾವು ತೊಗೋಬೋದು. ತುಂಬಾ ರುಚಿಯಾಗಿರುತ್ತೆ. ಕೇವಲ ಕೆಲವೇ ನಿಮಿಷಗಳಲ್ಲಿ ಕೆಲವೇ ಸಾಮಗ್ರಿಯಿಂದ ತುಂಬ ರುಚಿಯಾಗಿ ಈ ಗ್ರೇವಿ ಅಥವಾ ಈ ಸೈಡ್ ಡಿಶ್ನ ನಾವು ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಈ ದಾಲ್ ಅಥವಾ ದಾಲ್ ತಡ್ಕ ಮಾಡಲಿಕ್ಕೆ ಹೆಸರುಬೇಳೆ ಬೇಕಾಗುತ್ತೆ. ಹೆಸರುಬೇಳೆಯಿಂದ ತುಂಬ ರುಚಿಯಾಗಿ ನಾವು ದಾಲ್ ತಡ್ಕ ಮಾಡ್ಕೋಬೋದು. ಹಾಗೆ ಇದರಲ್ಲಿ 2 ತಡ್ಕ ಅಂದರೆ 2 ಸತಿ ಒಗ್ಗರಣೆ ಹಾಕೋದ್ರಿಂದನೇ ಇದ್ರದ್ದು ಫ್ಲೇವರ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮೊದಲನೇದಾಗಿ ಒಂದು ಸಣ್ಣ ಕಪ್ಪಷ್ಟು ಹೆಸರುಬೇಳೆನ 1 ಗಂಟೆ ನೆನೆಸಿಟ್ಕೊಂಡಿದ್ದೆ. ನೆನೆಸಿರೋಂಥ ಹೆಸರುಬೇಳೆನ ಕುಕ್ಕರಲ್ಲಿ 1 ಅಥವಾ 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಹೆಸರುಬೇಳೆ ಜೊತೆಗೆ 2 ಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳಿರೋದನ್ನು ಹಾಕಿದ್ದೀನಿ. ಅದ್ರ ಜೊತೆಗೆ 1/4 ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಎಣ್ಣೆ ಹಾಕಿ ನೀರು ಹಾಕಿ ನಾವು ಇದನ್ನು ಕುಕ್ಕರಲ್ಲಿ 2 ವಿಸಿಲ್ ಕೂಗಿಸ್ಕೊಳ್ಳೋಣ. ನೆನೆಸಿರೋಂಥ ಬೇಳೆ ಆಗಿರೋದ್ರಿಂದನೇ ಬೇಗ ಬೆಂದು ಹೋಗುತ್ತೆ, ಹಾಗೆ ಕಟ್ಟು ಚೆನ್ನಾಗಿ ಬಿಡುತ್ತೆ. ಆವಾಗಲೇ ನಮಗೆ ದಾಲ್ ತುಂಬ ರುಚಿಯಾಗುತ್ತೆ. ನೀವಿಲ್ಲಿ ಹೆಸರು ಬೇಳೆ ಬಳಸ್ಕೊಂಡಿರೋಂಥ ಜಾಗದಲ್ಲಿ ತೊಗರಿಬೇಳೆ ಬಳಸ್ಕೊಂಡು ಕೂಡ ಇದೇ ರೀತಿ ಮಾಡ್ಕೋಬೋದು. 2 ವಿಸಿಲ್ ನಾನಿಲ್ಲಿ ಕೂಗ್ಸೋದಕ್ಕೆ ಕುಕ್ಕರ್ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ರೆಡಿ ಆಗೋ ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರೋವಂಥ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಬಾಣಲೆ ಬಿಸಿಗೆ ಇಟ್ಕೊಂಡು 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ಕೂಡಲೇ ಜೀರಿಗೆ ಸ್ವಲ್ಪ ಸಿಡಿದ ನಂತರ 1 ಈರುಳ್ಳಿ ಹಾಗೆ 3 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ. ಸೊ ಇದರಲ್ಲಿ 2 ಒಗ್ಗರಣೆ ನಾನು ಹಾಕ್ತಾಯಿದ್ದೀನಿ ಅಂತ ನಾನು ಆಗಲೇ ಹೇಳ್ದಂಗೆ. ಇವಾಗ ಒಂದು ಒಗ್ಗರಣೆ ಮಾಡಿಕೊಂಡು ಮತ್ತು ದಾಲ್ ಸರ್ವ್ ಮಾಡುವಂಥ ಟೈಮಲ್ಲಿ ಒಂದು ಬೌಲಲ್ಲಿ ಹಾಕ್ಕೊಂಡು ಲಾಸ್ಟಲ್ಲಿ ಕೂಡ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಈರುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಇದು ಟ್ರಾನ್ಸ್ಪರೆಂಟ್ ಆಗಿದೆ ಅಂತ ಗೊತ್ತಾದ ನಂತರ ಒಂದು ಸಣ್ಣ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಹಸಿ ವಾಸನೆ ಹೋದ ನಂತರ 1 ಟೊಮೆಟೊನ ಕಟ್ ಮಾಡಿ ಹಾಕೋಣ. ಟೊಮೆಟೊನ ಗ್ರೈಂಡ್ ಮಾಡಿ ಕೂಡ ಹಾಕ್ಕೋಬೋದು ಅಥವಾ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಇದೆಲ್ಲ ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡ ನಂತರ ಇದ್ರ ಜೊತೆಗೆ 1/4 ಸ್ಪೂನಷ್ಟು ಅರಿಶಿನ, 1 ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕಿದ್ದೀನಿ. ಇಲ್ಲಿ ನಾವು ಹಸಿರು ಮೆಣಸಿನ್ಕಾಯಿ ಮತ್ತು ರೆಡ್ ಚಿಲ್ಲಿ ಪೌಡರ್ ಎರಡನ್ನೂ ಉಪಯೋಗಿಸ್ಕೊಂಡಿದ್ದೀವಿ. ನಾನಿಲ್ಲಿ ಬಳಸಿರೋದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಆದ್ದರಿಂದ ಅದರಲ್ಲಿ ಖಾರ ಜಾಸ್ತಿ ಇರಲ್ಲ, ಬಣ್ಣ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನೀವು ಹಸಿರು ಮೆಣಸಿನ್ಕಾಯಿ ಹಾಕೋಂಥ ಟೈಮಲ್ಲಿ ಖಾರ ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಜಾಸ್ತಿ ಕಡಿಮೆ ಹಾಕ್ಕೋಬೋದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಂತ ಟೊಮೆಟೊ ಕೂಡ ಸಾಫ್ಟ್ ಆಗಿದೆ ಅಂತ ಗೊತ್ತಾದ ನಂತರ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ಒಂದು 1/4 ಕಪ್ಪಷ್ಟು ನೀರು ಹಾಕಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಮತ್ತೊಂದು ಸತಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಬೇಡ. ಇದು 1-2 ನಿಮಿಷದಲ್ಲಿ ಚೆನ್ನಾಗಿ ಕುದ್ದು ರೆಡಿ ಆಗುತ್ತೆ. ಅಷ್ಟರಲ್ಲಿ ಬೇಳೆ ಚೆಕ್ ಮಾಡ್ಕೊಳ್ಳೋಣ. ಬೇಳೆ ಕೂಡ 2 ವಿಸಲಲ್ಲಿ ಚೆನ್ನಾಗಿ ಬೆಂದು ನುಣ್ಣಗಾಗಿರುತ್ತೆ. ಹೀಗಾದರೆ ಸಾಕು. ಬೇಳೆ ಬೇಯುವಂಥ ಟೈಮಲ್ಲಿ ಆದಷ್ಟು ನಾವು ನೀರು ಅದೆಷ್ಟು ಬೇಕು ಮುಳುಗುವಷ್ಟು ಅಷ್ಟು ಮಾತ್ರನೇ ಹಾಕ್ಕೊಂಡ್ರೆ ಇದಕ್ಕೆ ಕರೆಕ್ಟಾಗಿರುತ್ತೆ. ಬೇಳೆ ಚೆಕ್ ಮಾಡ್ಕೊಂಡ ನಂತರ ಈ ಒಗ್ಗರಣೆ ಕೂಡ ಒಂದು ಸತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದ್ದು ರೆಡಿಯಾಗಿದೆ. ನಂತರ ಬೇಯಿಸಿಟ್ಕೊಂಡಿರುವಂಥ ಬೇಳೆ ಕಟ್ಟನ್ನು ಹಾಕೋಣ. ನಾನು ಆಗಲೇ ಹೇಳ್ದಂಗೆ ನೀವು ಹೆಸರುಬೇಳೆ ಅಥವಾ ತೊಗರಿಬೇಳೆ ಎರಡರಲ್ಲಿ ಯಾವುದೇ ಒಂದನ್ನೇ ಬಳಸ್ಕೋಬೋದು. ಆದರೆ ಬೇಳೆನ ಚೆನ್ನಾಗಿ ನುಣ್ಣಗೆ ಬೇಯಿಸ್ಕೊಳ್ಳೋದು ಮುಖ್ಯ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಇವಾಗ ನೀವು ಚೆಕ್ ಮಾಡಿಕೊಂಡು ಬೇಕು ಅಂತ ಅನಿಸಿದ್ರೆ ಆ್ಯಡ್ ಮಾಡಿ ಮತ್ತು ಇದನ್ನು 1 ಕುದಿ ಬರ್ಸ್ಕೊಂಡ್ರೆ ಸಾಕು. ಈ ಸೈಡ್ ಡಿಶ್ ರೆಡಿ ಆಗುತ್ತೆ. ತುಂಬಾ ಈಸಿಯಾಗಿ ಅಷ್ಟೇ ರುಚಿಯಾಗಿ ತುಂಬ ಕಡಿಮೆ ಸಾಮಗ್ರಿಯಿಂದ ಮಾಡುವಂಥ ಒಂದು ದಾಲ್ ತಡ್ಕ ರೆಸಿಪಿ. ಖಂಡಿತ ಟ್ರೈ ಮಾಡಿ, ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಕ್ಕೆ ಮೇಲಿಂದ ಒಂದು ಒಗ್ಗರಣೆ ಮಾಡ್ಕೊಂಡಾಗಲೇ ಇದಕ್ಕೆ ಇನ್ನೂ ಒಂದು ಹೆಚ್ಚಿನ ರುಚಿ ಕೊಡುವಂಥದ್ದು. ಮತ್ತು ಒಗ್ಗರಣೆಗೋಸ್ಕರ ನಾನಿಲ್ಲಿ ಒಂದು ಸಣ್ಣ ಬಾಣಲಿ ಇಟ್ಕೊಂಡು ಅದರಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಜೀರಿಗೆ, 2-3 ಒಣಮೆಣಸಿನ್ಕಾಯಿ ಹಾಗೆ ಒಂದು 1/4 ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕೋತಾ ಇದ್ದೀನಿ. ತುಪ್ಪದ ಒಗ್ಗರಣೆ ಕೂಡ ನೀವು ಮಾಡ್ಕೋಬೋದು. ಎಣ್ಣೆ ಬದಲಾಗಿ ತುಪ್ಪ ಹಾಕ್ಕೊಂಡಾಗ ಇನ್ನೂ ರುಚಿ ಚೆನ್ನಾಗಿರುತ್ತೆ. ಇದನ್ನು ನಾವು ಮೇಲಿಂದ ಹಾಕಿದಾಗ ದಾಲ್ ತಡ್ಕ ಅದು ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಇಷ್ಟೇ, ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ದಾಲ್ ತಡ್ಕ ನಾವು ಮಾಡಿದ್ದೀವಿ ಅಂತ. ಖಂಡಿತ ನೀವು ಟ್ರೈ ಮಾಡಿ. ಇದೇ ರೀತಿ ನೀವು ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.